ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ತುಂಬಾ ಸ್ಪೆಷಲ್ ಅಂತ ಹೇಳ್ಬೋದು. ಮೀಶೋದಲ್ಲಿ ಇವಾಗ ಸೆಲ್ಲರ್ ಅಕೌಂಟನ್ನು ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ನಾನಿಲ್ಲಿ ಪ್ರಾಡಕ್ಟ್ಗಳನ್ನ ರೆಡಿ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಫ್ಲೈನ್ ನಾನು ಆರ್ಡರ್ಸ್ಗಳನ್ನ ತೊಗೋತಾ ಇದ್ದೆ. ಬಟ್ ಇವಾಗ ಮೀಶೋದಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಯಾವ್ಯಾವ ರೀತಿ ಕಾನ್ಫಿಡೆನ್ಸ್ ನನಗೆ ಬರ್ತಾ ಇದೆ ಅದೇ ರೀತಿ ನಾನು ಪ್ಲ್ಯಾಟ್ಫಾರ್ಮ್ಗಳನ್ನ ಜಾಯಿನ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ. ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಭಯ ಆಗ್ತಾಯಿತ್ತು, ಆಗುತ್ತೋ ಇಲ್ವೋ ಅಂತ. ಬಟ್ ಆರ್ಡರ್ಸ್ಗಳು ಬರ್ತಾ ಇರೋದ್ರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ ಇವಾಗ. ಸೊ ಇವಾಗ ನೆಕ್ಸ್ಟ್ ನಾನು ಮೀಶೋದಲ್ಲಿ ಇವಾಗ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಕೆಲವೊಂದು ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಪ್ರಾಡಕ್ಟು, ಸ್ವಲ್ಪ ಕೆಲವೊಂದು ಮಾಡಿಬಿಟ್ಟು ನಂತರ ಇಲ್ಲಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಕೆಲವೊಂದು ನಿಮಗೆ ಆಲ್ರೆಡಿ ಹೇರ್ ಬೋಸ್ಗಳು ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ಬರುವಂಥ ವೀಡಿಯೋಸ್ಗಳಲ್ಲಿ ಸುಮಾರು ಥರದ ಪ್ರಾಡಕ್ಟ್ಗಳು ನಾನು ಮಾಡಿ ತೋರಿಸ್ತೀನಿ ಯಾವ ರೀತಿ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತ. ಅಂದರೆ ಆ್ಯಡ್ ಮಾಡೋದಿರುತ್ತೆ ಅಲ್ಲಿ. ಸೊ ಇವಾಗ ನಾನು ಈ ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ತಾ ಇದ್ದೀನಿ. ಸೊ ಇವುಗಳನ್ನ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಡೀಟೇಲಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಬಟ್ ಇಲ್ಲಿ ಫೋಟೋ ಶೂಟ್ಗಳನ್ನ ಮಾಡೋದು ಕೂಡ ನಾನೇನು ಕೆಲವೊಂದು ತಯಾರಿಗಳನ್ನ ಮಾಡ್ಕೊಂಡಿದ್ದೆ. ಆ್ಯಂಡ್ ಅದೇ ರೀತಿಯೇ ಇವಾಗ ಫೋಟೋ ಶೂಟ್ಗಳನ್ನ ಮಾಡಿರುವಂಥದ್ದು ಇಲ್ಲಿ ನೀವು ನೋಡ್ತಾ ಇರ್ಬೋದು. ಆಲ್ರೆಡಿ ಈ ಕಾರ್ಡ್ ಬಗ್ಗೆ ಸ್ವಲ್ಪ ನಾಲೆಜ್ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಸೊ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ, ಯಾವುದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಬೇಕು, ಡೌಟ್ ಇದೆ ಅನ್ನೋದ್ರ ಬಗ್ಗೆ. ಸೊ ಇದು ನಾನು ಫೋಟೋ ಶೂಟ್ಗಳನ್ನ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದೆ. ಸೊ ಫೋಟೋ ಶೂಟ್ಗಳಾಯಿತು, ಮತ್ತು ಇದ್ರ ಬಿಫೋರ್ ನಾನು ಏನೇನು ಪ್ರಿಪರೇಷನ್ ಮಾಡ್ಕೊಂಡಿದ್ದೀನಿ ಇದ್ರ ಬಗ್ಗೆ ನಿಮಗೆ ಇವಾಗ ಏನು ನೋಡ್ತಾ ಇದ್ದೀರಲ್ವ ಇದ್ರ ಬಗ್ಗೆ ಡೀಟೇಲಾಗಿ ವೀಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರೋದು ಪ್ರಾಡಕ್ಟ್ಗಳನ್ನ ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇವುಗಳನ್ನ ಇವಾಗ ಮೀಶೋದಲ್ಲಿ ಮಾರಬೇಕಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನನಗೆ ಗೊತ್ತಿಲ್ಲ ಆರ್ಡರ್ಸ್ ಬರುತ್ತೋ ಇಲ್ವೋ ಅಂತ ಹೇಳಿ. ಯಾಕಂದರೆ ಸ್ವಲ್ಪ ಮೀಶೋ ಕೂಡ ದೊಡ್ಡ ಪ್ಲ್ಯಾಟ್ಫಾರ್ಮು. ಸ್ವಲ್ಪ ನನಗೂ ಭಯ ಆಗ್ತಾಯಿದೆ, ಯಾವ ರೀತಿ ನಿಮಗೆಲ್ಲ ಭಯ ಆಗುತ್ತೆ. ಸೊ ಬಟ್ ಆದರೂ ಕೂಡ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡೋಣ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಿಮಗೆಲ್ಲ ಮಾಹಿತಿ ಕೊಡ್ತೀನಿ ಆರ್ಡರ್ಸ್ ಬಂತು ಇಲ್ವೋ ಅಂತ. ಸೊ ಈ ಪ್ರಾಡಕ್ಟ್ಗಳದ್ದು ನಾಲೆಜು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ, ಡೀಟೇಲ್ ವೀಡಿಯೋ. ಸೊ ಇಲ್ಲಿ ಮೀಶೋದಲ್ಲಿ ನಾನೊಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ ಇವಾಗ ಮೀಶೋದಲ್ಲಿ ಸೆಲ್ಲರ್ ಅಕೌಂಟ್ ಅಂತ ಹೇಳಿ. ಸೊ ಇದ್ರ ಬಗ್ಗೆ ನಿಮ್ಗೆ ಮೊದಲು ಕೂಡ ಹೇಳಿದ್ದೆ, ನನ್ನ ಹತ್ರ GST ಇಲ್ಲ. ಇವಾಗ ನಾನು ಆಫ್ಲೈನ್ ಆರ್ಡರ್ಗಳು ತೊಗೋತಾ ಇದ್ದೆ. ಬಟ್ ಇವಾಗ ನಾನು ಮೀಶೋದಲ್ಲಿ ಮಾರೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟಿಂಗಿಂದ ನಿಮ್ಗೆ ಎಲ್ಲ ವೀಡಿಯೋಸ್ಗಳು ನೋಡೋದಕ್ಕೆ ಸಿಗುತ್ತೆ. ಮೀಶೋ ಸೆಲ್ಲರ್ ಅಕೌಂಟ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ಸಿಂಪಲಾಗಿ ಗೂಗಲಲ್ಲಿ ಹೋಗಿ ಮೀಶೋ ಸೆಲ್ಲರ್ ಅಕೌಂಟ್ ಅಂತ ನೀವು ಏನಾದರೂ ಸರ್ಚ್ ಮಾಡಿದ್ರಿ ಅಂತಂದರೆ ನಿಮ್ಗೆ ಈ ರೀತಿ ಒಂದು ಪೇಜ್ ಸಿಗುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಸೆಲ್ ಆನ್ಲೈನ್ ಟು ಕ್ರೋಡ್ ಆಫ್ ಕಸ್ಟಮರ್ಸ್ ಅಂತ 0% ಕಮಿಷನ್ ಅಂತ ಈ ರೀತಿ ನಿಮಗೊಂದು ನೋಡೋದಕ್ಕೆ ಸಿಗುತ್ತೆ. ಓಕೆ, ಸೊ ಇದಕ್ಕೆ ಪೇಜಿಗೆ ಬರಬೇಕಂದ್ರೆ ಸಿಂಪಲಾಗಿ ನೀವು ಗೂಗಲಲ್ಲಿ ಹೋಗಿ ಮೀಶೋ ಸೆಲ್ಲರ್ ಅಕೌಂಟ್ ರಿಜಿಸ್ಟ್ರೇಷನ್ ಅಂತ ಹಾಕಬೇಕು. ಓಕೆ, ಹೊಸಬರಿಗೆ ಹೇಳ್ತಾ ಇರೋದು. ಸೊ ರಿಜಿಸ್ಟ್ರೇಷನ್ ಅಂತ ಹಾಕಿದಾಗ ಒಂದು ಪೇಜ್ ಓಪನ್ ಆಗುತ್ತೆ, ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ನಾನು ಇಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಸೊ ಹೀಗಾಗಿ ನನಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ರಿಜಿಸ್ಟರ್ ಅನ್ನುವಂಥ ಹೆಸರು ಎಲ್ಲಿ ನೋಡೋಕ್ಕೆ ಸಿಗ್ತಾ ಇಲ್ಲ. ಸೊ ಈ ರೀತಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಇದು ಪೇಜು. ಓಕೆ, ಸೊ ಈ ಪೇಜಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ಗಳನ್ನ ಕೊಟ್ಟಿರ್ತಾರೆ. 0% ಒಂದು ಕಮಿಷನ್ ಫೀ ಅಂತ ಹೇಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ನಂತರ 0 ಪೆನಾಲ್ಟಿ ಚಾರ್ಜ್ ಅಂತ ಕೂಡ ಇದೆ. ಇಲ್ಲಿ ಯಾವುದೇ ರೀತಿ ಆರ್ಡರ್ ಕ್ಯಾನ್ಸಲ್ ಆದರೆ ಅಥವಾ ಒಂದು ಲೇಟ್ ಡಿಸ್ಪ್ಯಾಚ್ ಏನಾದರೂ ಮಾಡಿದರೆ ನೀವು ಆರ್ಡರ್ನ ಯಾವುದೇ ರೀತಿ ಇವರು ಪೆನಾಲ್ಟಿನ ಹಾಕ್ತಾ ಇಲ್ಲ, ದಂಡ ಹಾಕ್ತಾ ಇಲ್ಲ. ಓಕೆ, ಆ್ಯಂಡ್ ಗ್ರೋತ್ ಫಾರ್ ಎವ್ರಿ ಸಪ್ಲೈಯರ್, ಇಲ್ಲಿ ಒಳ್ಳೆ ಒಂದು ಗ್ರೋತ್ ಸಿಗುತ್ತೆ. ಆ್ಯಂಡ್ ಪ್ಲಸ್ ಇಲ್ಲಿ ನಿಮಗೆ ಲೇಟ್ ಡಿಸ್ಪ್ಯಾಚ್ ಮಾಡಿದ್ದೀರಿ ಅಂತ ಹೇಳಿ ಸುಮಾರು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಒಂದು ಪೆನಾಲ್ಟಿ ಅಂದರೆ ದಂಡ ಹಾಕ್ತಾರೆ. ಬಟ್ ಇಲ್ಲಿ ಮೀಶೋದಲ್ಲಿ ಇದು ದಂಡ ಇಲ್ಲ. ಓಕೆ, ಸೊ ಅದ್ರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಒಂದು ಸಾರಿ ನೀವು ಓದ್ಕೊಳ್ಳಿ. ಯಾವಾಗ ನೀವು ಇಲ್ಲಿ ಅಕೌಂಟ್ ರಿಜಿಸ್ಟರ್ ಮಾಡ್ಕೋತೀರಿ ಎಲ್ಲ ಡೀಟೇಲ್ಸ್ಗಳು ಒಂದು ಸಾರಿ ಓದ್ಕೊಳ್ಳಿ. ಅಕಾರ್ಡಿಂಗ್ ಟು ಮೀಶೋ ಒಂದು ರೂಲ್ಸ್ ಪ್ರಕಾರನೇ ನಡಿಬೇಕಾಗುತ್ತೆ. ಸೊ ನಡೀಲಿಲ್ಲ ಅಂತಂದರೆ ನಿಮ್ಮ ಅಕೌಂಟ್ ಬ್ಯಾನ್ ಆಗುತ್ತೆ, ಮತ್ತೆ ಯಾವಾಗ ಪ್ರಾಡಕ್ಟ್ನ ನೀವು ಇಲ್ಲಿ ಮಾರೋಕ್ಕಾಗಲ್ಲ. ಸೊ ಹೀಗಾಗಿ ಸ್ವಲ್ಪ ರೂಲ್ಸ್ಗಳು ಕೂಡ ನೀವು ನೋಡಿಕೊಂಡೇ ಇಲ್ಲಿ ಬಿಸ್ನೆಸ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ವೀಡಿಯೋಸ್ಗಳಲ್ಲೆಲ್ಲ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತೀನಿ ನಾನು. ರೆಗ್ಯುಲರ್ ವೀಡಿಯೋಸ್ಗಳನ್ನ ವಾಚ್ ಮಾಡ್ತಾ ಹೋಗಿ. ಸೊ ಇದರಿಂದ ನಿಮಗೆ ಸುಮಾರು ಥರದ ಒಂದು ಮಾಹಿತಿಗಳು ಸಿಗುತ್ತೆ. ಆ್ಯಂಡ್ ಮನೆಯಿಂದ ನೀವು ಕೂಡ ಕೆಲಸವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಫ್ರೀ ಕ್ಯಾಟ್ಲಾಗ್ ವಿಸಿಬಿಲಿಟಿ ಇರುತ್ತೆ, ನೋಡ್ತಾ ಇದ್ದೀರಲ್ವಾ. ಸೊ ಇಲ್ಲಿ ಇದಲ್ಲೂ ಕೂಡ ಸುಮಾರು ಥರದ ಡೀಟೇಲ್ಸ್ಗಳು ನೋಡೋದಕ್ಕೆ ಸಿಗುತ್ತೆ. ಮೇನ್ ಇರುವಂಥದ್ದು ಅಂದರೆ ಹೌ ಇಟ್ ವರ್ಕ್ಸ್, ಯಾವ ರೀತಿ ಇದು ಪ್ಯಾನಲ್ ಕೆಲಸ ಮಾಡುತ್ತೆ ಅಂತ. ಸೊ ಫಸ್ಟಿಗೆ ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಸೆಲ್ಲರ್ ಅಕೌಂಟು ರಿಜಿಸ್ಟ್ರೇಷನ್ ಅಂತ ಬರೆದ್ರೆ ಸೊ ಅಲ್ಲೊಂದು ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಲ್ಲೊಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. GST ಇದ್ದವರು GST ನಂಬರ್ ಜೊತೆಗೆ ಒಂದು ಬ್ಯಾಂಕ್ ಅಕೌಂಟ್ ಬೇಕು. ಅದು ಬ್ಯಾಂಕ್ ಅಕೌಂಟು ನಿಮ್ಮ ಹೆಸರಲ್ಲಿ ಇರಬೇಕು. ಸೊ ನನ್ನ ಹತ್ರ GST ಇರಲಿಲ್ಲ, ವಿದೌಟ್ GST ನಾನು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿರುವಂಥದ್ದು. ಸೊ ಅದಲ್ಲೂ ಕೂಡ ಒಂದು ಬ್ಯಾಂಕ್ ಅಕೌಂಟು ನನ್ನದೇ ಆಗಿರುವಂಥ ಹೆಸರಲ್ಲಿರುವಂಥದ್ದು ಬೇಕಾಗುತ್ತೆ. ಸೊ ನಿಮ್ಮ ಹೆಸರಲ್ಲೇ ಇರಬೇಕು, ಅದು ಆ್ಯಕ್ಟಿವ್ ಇರಬೇಕು. ಸೊ ಅಂಥ ಅಕೌಂಟ್ ಬೇಕಾಗುತ್ತೆ. ಮತ್ತು ಕರೆಂಟು ಮತ್ತು ಸೇವಿಂಗ್ ಎಲ್ಲ ಅಕೌಂಟ್ ಅಂತ ಹೇಳ್ತಾರೆ ಬಿಸ್ನೆಸ್ಗೋಸ್ಕರ. ಬಟ್ ಇಲ್ಲಿ ಮೀಶೋದಲ್ಲಿ ಯಾವುದೇ ರೀತಿ ರೂಲ್ಸ್ ಇಲ್ಲ. ನಾರ್ಮಲಿ ನಿಮ್ಮ ಬ್ಯಾಂಕ್ ಅಕೌಂಟು ನಿಮ್ಮ ಹೆಸರಲ್ಲಿ ಇರಬೇಕಷ್ಟೇ. ಸೊ ಇಲ್ಲೊಂದು ಅಕೌಂಟ್ ಕ್ರಿಯೇಟ್ ಮಾಡ್ತೀರಾ ನೀವಿಲ್ಲಿ. ಓಕೆ,
ಸೊ ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿದ್ಮೇಲೆ ನೆಕ್ಸ್ಟು ಲೀಸ್ಟ್ ಪ್ರಾಡಕ್ಟ್ ಅಂತ ನಾನು ಇವಾಗ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ, ಬಟ್ ಆದರೆ ಇನ್ನೂ ಪ್ರಾಡಕ್ಟ್ಗಳನ್ನು ಲೀಸ್ಟ್ ಮಾಡಿಲ್ಲ. ಸೊ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಒಂದೇ ಸ್ಟೆಪ್ಪಿಂದ ನೋಡೋದಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟ್ ನಾನು ಲೀಸ್ಟ್ ಪ್ರಾಡಕ್ಟ್ಗಳನ್ನ ಮಾಡ್ತೀನಿ, ಅಂದರೆ ಪ್ರಾಡಕ್ಟ್ಗಳನ್ನ ಹಾಕ್ತೀನಿ ಯಾವನ್ನ ಮಾರಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಫೋಟೋಶೂಟ್ ಕೂಡ ಇರುತ್ತೆ. ಫೋಟೋಶೂಟ್ಸ್ಗಳನ್ನ ಹೇಗೆ ಮಾಡ್ತೇನೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ರೆಗ್ಯುಲರ್ ವೀಡಿಯೋಸ್ಗಳನ್ನ ಕಂಪ್ಲೀಟ್ ವಾಚ್ ಮಾಡ್ತಾ ಹೋದ್ರಿ ಅಂದರೆ ನಿಮಗೆಲ್ಲ ಮಾಹಿತಿ ಸಿಗುತ್ತೆ. ಓಕೆ, ಸೊ ಅದಾದ ನಂತರ ಯಾವಾಗ ನಾವು ಪ್ರಾಡಕ್ಟ್ ಲೀಸ್ಟ್ ಮಾಡ್ತೀವಿ ನೋಡಿ, ಸೊ ಅದು ಮಾಡಿ ಆದಮೇಲೆ ನಿಮಗೆ ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನಾನಿಲ್ಲಿ ನಿಮಗೆ ಪ್ಯಾನಲ್ ತೋರಿಸ್ತೀನಿ, ಡ್ಯಾಶ್ಬೋರ್ಡು ಯಾವ ರೀತಿ ಇರುತ್ತೆ, ಡ್ಯಾಶ್ಬೋರ್ಡು ಯಾವ ರೀತಿ ನಮಗೆಲ್ಲ ಡೀಟೇಲ್ಸ್ಗಳು ಸಿಗುತ್ತೆ ಇಲ್ಲಿ ಬಿಸ್ನೆಸ್ ಮಾಡುವಾಗ ಅಂತ ನಾನು ನಿಮ್ಗೆ ಇದೇ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ. ಫಸ್ಟಿಗೆ ಇಲ್ಲಿ ಸ್ಟೆಪ್ಸ್ ತೋರಿಸ್ತಾ ಇದ್ದೀನಿ. ಗೆಟ್ ಆರ್ಡರ್ಸ್ ಅಂತ ಯಾವಾಗ ನೀವು ಪ್ರಾಡಕ್ಟ್ನ ಲೀಸ್ಟ್ ಮಾಡ್ತೀರಿ ಅದಾದ ನಂತರ ನಿಮಗೆ ಆರ್ಡರ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಮೀಶೋನ ಪ್ರತಿಯೊಬ್ಬರು ಯೂಸ್ ಮಾಡ್ತಾ ಇದ್ದಾರೆ, ಹೀಗಾಗಿ ಆರ್ಡರ್ಸ್ಗಳು ತುಂಬಾ ಬರುತ್ತೆ. ಅಫೋರ್ಡೆಬಲ್ ಶಿಪ್ಪಿಂಗು, ಸೊ ಇಲ್ಲಿ ಶಿಪ್ಪಿಂಗ್ನ ತುಂಬ ಈಸಿಯಾಗಿ ನೀವು ಶಿಪ್ಪಿಂಗ್ನ ಮಾಡ್ಬೋದು. ಅಕ್ರಾಸ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಕೂಡ ಮಾಡ್ಬೋದು. ಮತ್ತು ರಿಸೀವ್ ಪೇಮೆಂಟ್ ಅಂತ ಕೊಟ್ಟಿರುವಂಥದ್ದು 7 ದಿನದ ಒಳಗಡೆ ನಿಮಗೆ ಸಿಗುತ್ತೆ. ಯಾಕೆ ಸಿಗುತ್ತೆ, ಕೆಲವೊಬ್ಬರು 7 ದಿನದ ಒಳಗಡೆ ಪ್ರಾಡಕ್ಟ್ಗಳನ್ನ ರಿಟರ್ನ್ ಕೂಡ ಮಾಡೋರು ಇರ್ತಾರೆ. ಸೊ ರಿಟರ್ನ್ ಮಾಡಿರೋದು ಕ್ಯಾನ್ಸಲ್ ಆಗುತ್ತಲ್ವಾ, ಬಟ್ ರಿಟರ್ನ್ ಮಾಡಿಲ್ಲ ಅಂದರೆ ಸೊ 7 ಡೇಸ್ವರೆಗೂ ನೋಡಿಬಿಟ್ಟು ನಂತರ ಅವ್ರು ಏನು ಮಾಡ್ತಾರೆ, ನಿಮ್ಮ ಒಂದು ಬಿಸ್ನೆಸ್ ಖಾತೆಯಲ್ಲಿ ಸೊ ಏನು ಬರಬೇಕಾಗಿತ್ತು ನಿಮ್ಮ ಪ್ರಾಡಕ್ಟ್ ಸೆಲ್ಲಿಂಗ್ ಪ್ರೈಸ್, ಸೊ ಅದು ನಿಮಗೆ ಬಂದು ಸೇರುತ್ತೆ. ಓಕೆ, ಸೊ ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಯಾರೆಲ್ಲ ಓದಿಲ್ಲ ಅಂತ ಅನ್ನೋ ಹೆಣ್ಮಕ್ಳು ಕೂಡ ಇದ್ದೀರಿ ಅಂತ ಅನ್ಕೋತೀನಿ ನನ್ನ ಚಾನಲಲ್ಲಿ. ಸೊ ತುಂಬ ಈಸಿ ವರ್ಕ್ ಇದೆ. ಸೊ ನಾನು ನಿಮಗೆ ಹೇಳ್ತಾ ಹೋದರೆ ನಿಮಗೆಲ್ಲ ಅರ್ಥ ಆಗುತ್ತೆ. ಮನೇಲಿ ಯಾರಾದರೂ ಮಕ್ಕಳಿದ್ದರೆ ಸ್ವಲ್ಪ ಅವ್ರ ಹೆಲ್ಪ್ ತೊಗೊಂಡು ಸ್ಟಾರ್ಟ್ ಮಾಡಿ. ಒಂದು ಸ್ವಲ್ಪ ನೀವು ಸ್ಟಾರ್ಟ್ ಮಾಡಿದರೆ ಧೈರ್ಯ ಬರುತ್ತೆ. ಸೊ ನಂತರ ನೀವು ಕಂಟಿನ್ಯೂ ಮಾಡ್ತೀರಾ, ತುಂಬ ಚೆನ್ನಾಗಿ ಒಳ್ಳೆ ಒಂದು ಕೆಲಸ ಅಂತ ಹೇಳ್ಬೋದು ಇದು. ಸೊ ಇಲ್ಲಿ ನಿಮಗೆ ಸ್ವಲ್ಪ ಡೀಟೇಲ್ಸ್ಕೊಂಡು ಕೊಟ್ಟಿದ್ದಾರೆ, ಇದನ್ನು ಓದ್ಕೊಳ್ಳಿ. ಮೊದಲು ಇಲ್ಲಿ ನೋಡಿ ಪಾಪ್ಯುಲರ್ ಕ್ಯಾಟಗರಿ ಟು ಸೆಲ್ ಅಂತ ಇದೆ ಇಲ್ಲಿ ಅಲ್ವಾ. ಸೊ ಇಲ್ಲಿ ಪಾಪ್ಯುಲರ್ ಕ್ಯಾಟಗರಿ ಏನೇನಿದೆ ಮೀಶೋದಲ್ಲಿ, ಏನೇನು ನೀವು ಮಾಡ್ಬೋದು ಅಂತ ಒಂದು ಐಡಿಯಾ ಕೊಟ್ಟಿದ್ದಾರೆ. ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ರಿ, ನಾವೇನಾದರೂ ಮಾಡ್ಬೇಕಂದ್ರೆ ನಮಗೊಂದು ಐಡಿಯಾ ಕೊಡಿ ಅಂತ ಹೇಳ್ತಾ ಇದ್ರಿ. ಸೊ ಇಲ್ಲಿ ನೀವು ಈ ಐಡಿಯಾಸ್ಗಳನ್ನ ತೊಗೋಬೋದು. ಓಕೆ, ಸೊ ನಾರ್ಮಲಿ ಸಾರೀಸ್ಗಳನ್ನ ನೀವು ಇವಾಗ ಆನ್ಲೈನು ಸೆಲ್ ಮಾಡ್ಬೋದು. ಓಕೆ, ಸೊ ಸಾರಿ ತುಂಬಾ ಡಿಮ್ಯಾಂಡ್ ಇರುತ್ತೆ, ಹೆಣ್ಮಕ್ಳು ಸಾರಿ ತುಂಬ ತೊಗೋತಾರೆ. ಆ್ಯಂಡ್ ಅದಲ್ಲೂ ಕೂಡ ನೀವು ಸಿಂಪ್ಲಿ ವಾಚಸ್ಗಳನ್ನು ಕೂಡ ಮಾರ್ಬೋದು. ಓಕೆ, ಸೊ ವಾಚಸ್ಗಳನ್ನು ಮಾರ್ಬೋದು. ಆ್ಯಂಡ್ ಜ್ಯುವೆಲ್ರಿ ಆನ್ಲೈನ್ ಅಂತ ಇದೆ, ಸುಮಾರು ಥರದಲ್ಲಿ ಐಡಿಯಾಸ್ಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಇವಾಗ ಸಾರಿ ತುಂಬ ತೊಗೋತಾರೆ ಹೆಣ್ಮಕ್ಳು, ಸಾರಿನ ನೀವು ಟ್ರೈ ಮಾಡಿ. ಮತ್ತು ವಾಚಸ್ಗಳು ಸ್ವಲ್ಪ ಕಡಿಮೆನೇ ಕಂಪೇರ್ ಟು ಸಾರಿ. ಓಕೆ, ಸೊ ಅದಲ್ಲದು ಕೂಡ ಜ್ಯುವೆಲ್ರಿ ಆನ್ಲೈನ್ ಎಲ್ಲ ಮಾರ್ತಾರೆ. ಇವಾಗ ಜ್ಯುವೆಲ್ರಿ ಸುಮಾರು ಥರದಲ್ಲಿ ಬರುತ್ತೆ. ನೆಕ್ಸ್ಟ್ ನಾನು ಕೂಡ ಆ್ಯಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ, ಮುಂದೆ ಹೇಳ್ತೀನಿ ನಿಮ್ಗೆ ವಿಡಿಯೋದಲ್ಲಿ. ಸೆಲ್ ಎಲೆಕ್ಟ್ರಾನಿಕ್ ಆನ್ಲೈನು, ಎಲೆಕ್ಟ್ರಾನಿಕ್ ನೀವು ಯಾವುದಾದ್ರೂ ಒಂದು ಇಯರ್ ಫೋನ್ ಆಯಿತು ಮತ್ತು ಬ್ಯಾಟ್ರಿ ಆಯಿತು ಅವನ್ನೆಲ್ಲ ಮಾರ್ಬೋದು. ಮತ್ತು ಟಿ ಶರ್ಟ್ಸ್ ಕೂಡ ನೀವು ಒಳ್ಳೆ ಒಂದು ಇದ್ರ ಟ್ರೆಂಡಲ್ಲಿ ನಡೀತಾ ಇದೆ. ಟಿ ಶರ್ಟ್ಸ್ ಪ್ರಿಂಟ್ ಎಲ್ಲ ಬರುತ್ತೆ ಇವಾಗ, ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಅವುಗಳು ಕೂಡ ನೀವು ಮಾರ್ಬೋದು. ಓಕೆ, ಸುಮಾರು ಒಂದು ಆಪರ್ಚುನಿಟಿ ಇದೆ ಟಿ ಶರ್ಟ್ಸಲ್ಲಿ ಕೂಡ. ಆ್ಯಂಡ್ ಸೆಲ್ ಕ್ಲೋತ್ಸ್, ಯಾವುದಾದ್ರೂ ಒಂದು ಕುರ್ತಿ ನೈಟಿ ಏನು ಬೇಕಾದರೂ ಕೂಡ ನೀವು ಇಲ್ಲಿ ಆನ್ಲೈನು ಬಟ್ಟೆ ತುಂಬ ಜಾಸ್ತಿ ತೊಗೋತಾರೆ ಹೀಗಾಗಿ. ಮತ್ತು ಶರ್ಟ್ಸ್ ಆನ್ಲೈನು ಮತ್ತು ಸಾಕ್ಸ್ ಆನ್ಲೈನು ಇವನ್ನೆಲ್ಲ ನೀವು ಮಾರ್ಬೋದು. ವ್ಯೂ ಮೋರ್ ಅಂತ ಕ್ಲಿಕ್ ಮಾಡಿದಾಗ ಸುಮಾರು ಥರದ ಪ್ರಾಡಕ್ಟ್ಗಳು ನಿಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೋಡ್ಕೊಂಡ್ಬಿಟ್ಟು ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಮಾಡಿ. ಮತ್ತೊಂದು ನಾನ್ ರಿಟರ್ನೇಬಲ್ ಅಂದರೆ ಕೆಲವೊಂದು ಪ್ರಾಡಕ್ಟ್ಗಳು ರಿಟರ್ನ್ ಬರ್ತಾ ಇರುತ್ತೆ, ಕೆಲವು ಪ್ರಾಡಕ್ಟ್ಗಳು ರಿಟರ್ನ್ ಬರೋ ಹಾಗಿಲ್ಲ, ಮೀಶೋದಲ್ಲಿ ರೂಲ್ಸ್ಗಳಿರುತ್ತೆ. ಆ ಪ್ರಾಡಕ್ಟ್ಗಳು ಯಾವುದಿದ್ದು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಬೇಕಂದರೆ ಅದನ್ನು ಕೂಡ ನೀವು ಮಾಡ್ಬೋದು. ಯಾರು ಕೂಡ ಪ್ರಾಡಕ್ಟ್ ರಿಟರ್ನೇ ಮಾಡಲ್ಲ ಅಂದರೆ ಸೊ ಅಲ್ಲೂ ಕೂಡ ನಿಮಗೆ ಒಳ್ಳೆಯ ಒಂದು ಲಾಭನೇ ಸಿಗುತ್ತೆ. ಓಕೆ, ಸೊ ಆ ರೀತಿ ಕೂಡ ಇರುತ್ತೆ. ಸೊ ಈ ಒಂದು ಪೇಜು ನೀವು ಓದ್ಕೊಳ್ಳಿ ಒಂದು ಸಾರಿ, ಯಾವಾಗ ನೀವು ಇಲ್ಲಿ ಅಕೌಂಟ್ ರಿಜಿಸ್ಟರ್ ಮಾಡೋಕ್ಕಿಂತ ಮುಂಚೆ. ಸೊ ಎಲ್ಲ ಡೀಟೇಲ್ಸ್ಗಳು ಇಲ್ಲಿ ನೋಡೋದಕ್ಕೆ ನಿಮ್ಗೆ ಸಿಗುತ್ತೆ. ಸೊ ಇವಾಗ ನಾನು ನಿಮಗೆ ನನ್ನ ಒಂದು ಸೆಲ್ಲರ್ ಅಕೌಂಟ್ ಪ್ಯಾನಲ್ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ರಿಜಿಸ್ಟ್ರೇಷನ್ ಆಲ್ರೆಡಿ ನಾನು ಮಾಡಿ ಆಗಿದೆ. ಸೊ ಹೀಗಾಗಿ ನಾನಿಲ್ಲಿ ನೇರವಾಗಿ ಲಾಗಿನ್ಗೆ ಬರ್ತೀನಿ. ಓಕೆ, ಸೊ ಲಾಗಿನ್ ಅಂತ ಕ್ಲಿಕ್ ಮಾಡಿದ್ವಿ ಅಂತ ಅಂದ್ಕೊಳ್ಳೋಣ. ಸೊ ಇಲ್ಲಿ ನಿಮಗೆ ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಓಪನ್ ಆದಮೇಲೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಾನು ಬ್ರ್ಯಾಂಡ್ ನೇಮ್ ಹಾಕಿದ್ದೀನಿ, ಕರ್ಲಪ್ ಆ್ಯಂಡ್ ಟೈ ಅಂತ ಹೇಳಿ. ಆ್ಯಂಡ್ ಇಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು ಹೋಮ್ ಪೇಜ್ ಇದು. ಕ್ಯಾಟ್ಲಾಗ್ ನಾನು ಇಲ್ಲಿ ಯಾವುದೇ ರೀತಿ ಪ್ರಾಡಕ್ಟ್ಗಳನ್ನ ಇನ್ನೂ ಅಪ್ಲೋಡ್ ಮಾಡಿಲ್ಲ. ಬಿಫೋರ್ ಫೋಟೋಶೂಟ್ ಎಲ್ಲ ಮಾಡೋದನ್ನೇ ನಿಮಗೆ ವೀಡಿಯೋಸ್ಗಳನ್ನ ತೋರಿಸ್ತೀನಿ. ಯಾವ ರೀತಿ ನಾನು ಫೋಟೋಶೂಟ್ಗಳನ್ನ ಮಾಡ್ತೀನಿ, ಯಾವ ರೀತಿ ನನಗೆ ಫೋಟೋಸ್ ತುಂಬ ಕ್ಲಿಯರಾಗಿ ಬರುತ್ತೆ, ಅವುಗಳೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಎಷ್ಟು ಥರದಲ್ಲಿ ಫೋಟೋಸ್ಗಳನ್ನ ಕ್ಲಿಕ್ ಮಾಡಬೇಕು ಎಲ್ಲ ಮಾಹಿತಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಇದು ಈ ರೀತಿ ಡ್ಯಾಶ್ಬೋರ್ಡ್ ಸಿಗುತ್ತೆ ನಿಮಗೆ ಆಫ್ಟರ್ ರಿಜಿಸ್ಟ್ರೇಷನು. ಸೊ ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ಓಕೆ, ಇವಾಗ ನಾನು ಒಂದೊಂದನ್ನೇ ಸ್ವಲ್ಪ ಓಪನ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ವಿಡಿಯೋ ಲೆಂತ್ ಆಗ್ಬೋದು, ದೊಡ್ಡದಾಗ್ಬೋದು, ಬಟ್ ಅದು ನಿಮಗೆಲ್ಲ ಇನ್ಫಾರ್ಮೇಷನು ಈ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದೆ.
ಆಫ್ಟರ್ ರಿಜಿಸ್ಟ್ರೇಷನ್ ನಮಗೆ ಸಿಗುವಂಥ ಪ್ಯಾನಲಲ್ಲಿ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಮಾಹಿತಿ, ಆ್ಯಂಡ್ ಯಾವ ರೀತಿ ನಾವಿಲ್ಲಿ ಎಲ್ಲ ಮಾಹಿತಿಗಳನ್ನ ತಿಳ್ಕೊಬೋದು ಅನ್ನೋದನ್ನು ನಾನಿಲ್ಲಿ ನಿಮಗೆ ತಿಳಿಸಿದ್ದೀನಿ. 2 ರೀತಿ ಕ್ಯಾಟ್ಲಾಗ್ನ ಅಪ್ಲೋಡ್ ಮಾಡ್ಬೋದು. ಒಂದು ಸಿಂಗಲ್ ಕ್ಯಾಟ್ಲಾಗ್ ಮಾಡ್ಬೋದು, ಒಂದೇ ಪ್ರಾಡಕ್ಟ್ನ ಹಲವಾರು ಥರದ ಫೋಟೋಸ್ಗಳನ್ನ ಹಾಕಿ ಒಂದೇ ಕ್ಯಾಟ್ಲಾಗ್ ರೆಡಿ ಮಾಡ್ಬೋದು. ನಿಮ್ಮ ಹತ್ರ ಒಂದೇ ಪ್ರಾಡಕ್ಟ್ ಮಾರ್ತೀವಿ ಅಂತಂದ್ರೂ ಕೂಡ ನೀವು ಅದನ್ನೇ ಮಾರ್ತಾ ಹೋಗ್ಬೋದು. ಸಿಂಗಲ್ ಪ್ರಾಡಕ್ಟ್ಗಳನ್ನ ಕ್ಯಾಟ್ಲಾಗ್ನ ಹಾಕ್ಬೋದು ಫೋಟೋಸ್. ಇನ್ನೊಂದು ಬಲ್ಕಲ್ಲಿ ಕೂಡ ಹಾಕ್ಬೋದು, ಒಂದೇ ಫೋಟೋ ಅಲ್ಲದು ಕೂಡ ಹಲವಾರು ಥರದ ಕಲರಲ್ಲೂ ಕೂಡ ಇರುತ್ತೆ, ಆ ರೀತಿ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಇರೋದು ಆರ್ಡರ್ಸ್ ಅಂತ ಬಂದಾಗ ಈ ರೀತಿ ನಿಮ್ಗೊಂದು ಇನ್ನೂ ನನಗೆ ಆರ್ಡರ್ ಬಂದಿಲ್ಲ, ಹೀಗಾಗಿದ್ದು ನಿಮಗೆ ಪ್ಲೇನ್ ನೋಡೋದಕ್ಕೆ ಸಿಗ್ತಾ ಇದೆ. ಓಕೆ, ಸೊ ಈ ರೀತಿ ಈ ಒಂದು ಪೇಜಲ್ಲಿ ನಿಮಗೆ ಎಲ್ಲ ಒಂದು ಏನು ಆರ್ಡರ್ಸ್ಗಳು ರಿಲೇಟೆಡ್ ಮಾಹಿತಿ ಸಿಗುತ್ತೆ. ಓಕೆ, ನೆಕ್ಸ್ಟ್ ರಿಟರ್ನ್ಗೆ ನನಗೆ ಇವಾಗ ಯಾವುದೇ ರೀತಿ ಪ್ರಾಡಕ್ಟ್ ಮಾರೇ ಇಲ್ಲ ಅಂದಮೇಲೆ ರಿಟರ್ನ್ ಕೂಡ ಇವಾಗ ಪೇಜ್ ಖಾಲಿ ಇದೆ. ಸೊ ಇದು ಸ್ಟಾರ್ಟಿಂಗಿಂದ ತೋರಿಸ್ತಾ ಹೋಗ್ತಾ ಇರೋದ್ರಿಂದ ನಿಮಗೂ ಕೂಡ ಈಸಿ ಆಗುತ್ತೆ. ಆ್ಯಂಡ್ ನಂತರ ಪ್ರೈಸಿಂಗ್ ನೋಡ್ತಾ ಇರ್ಬೋದು, ಪ್ರೈಸಿಂಗ್ ಡೀಟೇಲ್ಸ್ಗಳೆಲ್ಲ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಎಷ್ಟು ನಿಮಗೆ ಬಂತು, ಎಷ್ಟು ಹೋಯಿತು ಅಂತ. ನಂತರ ಇಲ್ಲಿ ನೋಡ್ತಾ ಇರ್ಬೋದು ಕ್ಲೇಮ್ಸ್ ಆಯಿತು. ಓಕೆ, ಆ್ಯಂಡ್ ಈ ಕ್ಲೇಮ್ಸಲ್ಲಿ ಕೂಡ ಇಲ್ಲಿ ಸುಮಾರು ಥರದ ಡೀಟೇಲ್ಸ್ಗಳಿದೆ, ನೀವು ನೋಡ್ತಾ ಇರ್ಬೋದು. ರೀಸೆಂಟ್ಲಿ ಇಲ್ಲೆಲ್ಲ ಡೀಟೇಲ್ಸ್ಗಳು ಕೊಟ್ಟಿದ್ದಾರೆ, ಇವುಗಳನ್ನೆಲ್ಲ ಸ್ವಲ್ಪ ಓದ್ಕೊಳ್ಳಿ. ಒಂದೇದು ಇನ್ನೊಂದು ಇನ್ವೆಂಟರಿ ಅಂತ ಹೇಳ್ಬಿಟ್ಟು ಬರ್ತೇವೆ, ಇನ್ವೆಂಟರಿ ಅಂತ ಹೇಳಿ. ಓಕೆ, ಆ್ಯಂಡ್ ಕ್ಲೇಮ್ಸ್ ರಿಲೇಟೆಡು ಸುಮಾರು ಥರದಲ್ಲಿ ಮಾಹಿತಿ ಇರುತ್ತೆ. ಬಟ್ ಇವುಗಳನ್ನೆಲ್ಲ ನಾವು ಸ್ವಲ್ಪ ಓದ್ಕೊಂಡೆ ರೂಲ್ಸ್ಗಳನ್ನ ಬಿಫೋರ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲವೂ ಡೀಟೇಲ್ಸ್ಗಳನ್ನ ತಿಳ್ಕೊಂಡು ಆದಮೇಲೆ ನಾವಿಲ್ಲಿ ಏನು ಮಾಡ್ಬೇಕು ಅಂದರೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು. ಅದರ್ವೈಸ್ ಅಕೌಂಟು ಬ್ಯಾನ್ ಆಗುತ್ತೆ. ಸೊ ಸ್ವಲ್ಪ ಲಕ್ಷ್ಯ ಇರಲಿ. ಸೊ ಇದಾದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಥರದ ಡೀಟೇಲ್ಸ್ಗಳು ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. 1 by 1 ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಇವಾಗ ಕಂಪ್ಲೀಟ್ಲಿ ಎಂಟಿ ಇದೆ, ಯಾವುದೇ ರೀತಿ ಪ್ರಾಡಕ್ಟ್ಗಳನ್ನ ಹಾಕಿಲ್ಲ. ಇಲ್ಲೆಲ್ಲ ನಿಮಗೆ ಎಂಟಿನೇ ಸಿಗ್ತಾ ಇದೆ. ಎಂಟಿ ಅಂದರೆ ಖಾಲಿ ಸಿಗ್ತಾ ಇದೆ, ಯಾಕಂದರೆ ನಾನಿನ್ನೂ ಸ್ಟಾರ್ಟ್ ಮಾಡಿಲ್ಲ. ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀನಿ 2-3 ದಿನದಲ್ಲಿ, ಯಾಕಂದರೆ ಫೋಟೋಶೂಟು ವೀಡಿಯೋ ಬರುತ್ತೆ ನಿಮಗೆ ಫಸ್ಟು. ಆ್ಯಂಡ್ ಅದಾದ ನಂತರ ಯಾವ ರೀತಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾವ ರೀತಿ ಎಲ್ಲ ಒಂದು ಮಾಡ್ತಾ ಇದ್ದೀನಿ ಅಂತ. ಇಲ್ಲಿ ನೋಡ್ತಾ ಇರೋದು ಕೆಲವು ಫೋಟೋಸ್ಗಳನ್ನ ಹಾಕಿದ್ದಾರೆ. ನೀವು ಇದನ್ನು ಸ್ವಲ್ಪ ಅಬ್ಸರ್ವ್ ಮಾಡಿದರೆ ಯಾವ ರೀತಿ ಫೋಟೋಸ್ಗಳ ಪ್ರಾಡಕ್ಟ್ಗಳನ್ನ ನಾವು ಅಪ್ಲೋಡ್ ಮಾಡೋ ಹಾಗಿಲ್ಲ. ಇದು ಒಂದು ಮೀಶೋದು ಒಂದು ಪ್ಯಾನಲಲ್ಲಿರುವಂಥ ರೂಲ್ಸ್ಗಳಿವು. ಸೊ ಇವುಗಳನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಯಾವ್ಯಾವ ಫೋಟೋಸ್ಗಳು ಅಲಾವ್ ಇದೆ, ಯಾವ ಫೋಟೋಸ್ಗಳು ಅಲಾವ್ ಇಲ್ಲ ಅಂತ. ಅಲಾವ್ ಇಲ್ಲ ಅಂದರೂ ಕೂಡ ಅಪ್ಲೋಡ್ ಮಾಡಿದ್ರೆ ಅಂತಂದರೆ ಅಕೌಂಟು ಕ್ಲೋಸ್ ಆಗುತ್ತೆ. ಯಾವುದೇ ರೀತಿಯ ಪ್ರಾಡಕ್ಟ್ಗಳು ನಿಮ್ಮ ಮಾರೋದಕ್ಕಿಲ್ಲ ಅವಕಾಶ ಕೊಡೋದಿಲ್ಲ ಅವರು. ಓಕೆ, ಆ್ಯಂಡ್ ಅದಲ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮ್ಮದು ತಿಂಗಳಿಗೆ ನಿಮಗೆ ಹೇಗೆ ಎಷ್ಟು ಬರ್ತಾ ಇದೆ. ಓಕೆ, ಸೊ ಅದ್ರ ಬಗ್ಗೆ ಇಲ್ಲಿ ಸಂಪೂರ್ಣ ಮಾಹಿತಿ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದನ್ನೆಲ್ಲ ನೀವು ನೋಡ್ಕೋಬೋದು. ಸೊ ಇಲ್ಲಿ ನಿಮ್ಗೆ ಆಟೋಮೆಟಿಕ್ಲಿ ಎಲ್ಲ ಡೀಟೇಲ್ಸ್ಗಳು ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮೇನ್ ಅಂತಂದರೆ ವೇರ್ ಹೌಸು ಬಗ್ಗೆ ಕೂಡ ಸ್ವಲ್ಪ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಒಂದು ಪೇಜನ್ನು ನೀವು ಮಂತ್ಲಿ ಅಥವಾ ಡೈಲಿ ಇರ್ಬೇಕಂತ ಚೆಕ್ ಮಾಡ್ಬೋದು. ಆರ್ಡರ್ಸ್ ಎಷ್ಟು ಬಂತು, ನಿಮ್ಗೆ ಎಷ್ಟು ಬರಬೇಕಾಗಿದೆ, ಎಲ್ಲವೂ ಕೂಡ ಡೀಟೇಲ್ಸ್ ಇಲ್ಲಿರುತ್ತೆ. ನಂತರ ವೇರ್ ಹೌಸ್ ಬಗ್ಗೆ ನಾವು ಇವಾಗ ನೋಡೋಣ. ವೇರ್ ಹೌಸ್ ಬಗ್ಗೆ ನಾನು ಹೇಳೋದಾದರೆ ಇಲ್ಲಿ ನಿಮಗೆ ಈ ರೀತಿ ಒಂದು ಚಾರ್ಟ್ ಕೊಟ್ಟಿದ್ದಾರೆ. ಈ ಚಾರ್ಟನ್ನು ಒಂದು ಸಾರಿ ಓದ್ಕೋಬೇಕಾಗುತ್ತೆ. ಇದೆಲ್ಲ ಒಂದೇ ವಿಡಿಯೋದಲ್ಲಿ ನಾನು ಎಲ್ಲವನ್ನು ಹೇಳೋದಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಓಕೆ, ಸೊ ಇಲ್ಲಿ ಪ್ರತಿಯೊಂದು ಹೇಗಿರುತ್ತೆ ಅಂತಂದರೆ, ನಾನು ಹೇರ್ ಸ್ಕ್ರಂಚಿ ಅಥವಾ ಹೇರ್ ಎಕ್ಸಸರೀಸ್ ಯಾಕೆ ಚೂಸ್ ಮಾಡಿದ್ದೀನಿ ಅಂದರೆ ಲೈಟ್ ವೆಯ್ಟ್ ಇರುತ್ತೆ. ಓಕೆ, ವೆಯ್ಟ್ ಕೂಡ ಜಾಸ್ತಿ ಇದ್ದರೆ ಸೊ ಅಲ್ಲಿ ಚಾರ್ಜಸ್ ಕೂಡ ಸಮ್ಟೈಮ್ಸ್ ನಾವು ಕೊಡಬೇಕಾಗುತ್ತೆ. ಸೊ ಹೀಗಾಗಿ ಕೆಲವೊಂದು ರಿವರ್ಸ್ ಶಿಪ್ಪಿಂಗ್ ಫೀಸ್ ಎಲ್ಲ ಇರುತ್ತೆ, ಇಲ್ಲಿ ನೋಡ್ತಾ ಇದ್ದೀರಲ್ವಾ. ಸೊ ಇದನ್ನೆಲ್ಲ ಸ್ವಲ್ಪ ನೀವು ಓದ್ಕೋಬೇಕಾಗುತ್ತೆ, ಎಲ್ಲ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ನೀವೆಲ್ಲ ಕಂಫರ್ಟ್ ಇದ್ದೀರ ಅಂದಮೇಲೆ ಸ್ಟಾರ್ಟ್ ಮಾಡಿ. ಆ್ಯಂಡ್ ತುಂಬ ಈಸಿ ವರ್ಕ್ ಇದೆ, ಯಾವುದೇ ರೀತಿ ಭಯ ಪಡೋಕ್ಕೆ ಹೋಗಬೇಡಿ. ಓಕೆ, ಸೊ ನನಗನ್ಸುತ್ತೆ ಚಿಕ್ಕ ಪುಟ್ಟ ಮೊದಲು ಐಟಮ್ಗಳನ್ನ ನೀವೇನು ಮಾಡ್ಬೋದು ಅಂದರೆ ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಯಾವಾಗ ನಿಮ್ಮ ಕಾನ್ಫಿಡೆನ್ಸ್ ಬರುತ್ತೆ ನೋಡಿ, ಎಸ್ ನಾವು ಮಾಡ್ಬೋದು ಅಂತ ಹೇಳಿ, ಸೊ ಅವಾಗ ನೀವು ಮಾಡ್ಬೋದು. ಇಲ್ಲಾಂದರೆ ಸಾರಿ ಕೂಡ ನೀವು ಮಾರ್ಬೋದು. ಸಾರಿ ಇವಾಗ ಪ್ರತಿಯೊಂದು ಕಡೆ ತೊಗೋತಾರೆ. ನೆಕ್ಸ್ಟ್ ಬರುವಂಥದ್ದು ಕ್ರಿಯೇಟರ್, ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಇದ್ರ ಬಗ್ಗೆ ನಾನು ನಿಮ್ಗೆ ಸ್ವಲ್ಪ ಐಡಿಯಾ ಕೊಡೋದಾದರೆ, ಯೂಟ್ಯೂಬಲ್ಲಿ ಇವಾಗ ಸುಮಾರು ಪಾಪ್ಯುಲರ್ ಕ್ರಿಯೇಟರ್ಸ್ ಇದ್ದಾರೆ, ಯೂಟ್ಯೂಬರ್ಸ್. ಅವರು ಸಾರಿ ಎಲ್ಲ ನಿಮಗೆ ಅಡ್ವರ್ಟೈಸ್ ಮಾಡ್ತಾರೆ, ಲಿಂಕ್ ಎಲ್ಲ ಕೊಡ್ತಾ ಇರ್ತಾರೆ. ನೋಡಿ ನಾನು ಈ ಸಾರಿ ತೊಗೊಂಡಿದ್ದೀನಿ, ಚೆನ್ನಾಗಿದೆಯಾ, ಲಿಂಕ್ ಕೊಡ್ತಾ ಇದ್ದೀನಿ, ನೀವು ಅಲ್ಲಿಂದ ತೊಗೊಳ್ಳಿ ಅಂತ ಹೇಳಿ. ಆ ಲಿಂಕಿಂದ ನೀವು ತೊಗೊಂಡಾಗ ಆ ಸಾರಿನ ಸೊ ಅವ್ರಿಗೆ ಇಂತಿಷ್ಟಂತ ಇಲ್ಲಿ ಹಣ ಬರ್ತಾನೆ ಇರುತ್ತೆ. ಸೊ ಅದು ಒಂದು ರೀತಿಯಿಂದ ಹೇಳಬೇಕು ಅಂದರೆ ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ. ಅಂದರೆ ಮೀಶೋದಲ್ಲಿರುವಂಥ ಪ್ರಾಡಕ್ಟ್ಗಳನ್ನ ಅಡ್ವರ್ಟೈಸ್ ಮಾಡ್ತಾ ಇದ್ರಿ ಯೂಟ್ಯೂಬಲ್ಲಿ. ಸೊ ಅಡ್ವರ್ಟೈಸ್ ಮಾಡೋದ್ರಿಂದ ಜನ ಅದನ್ನು ತಗೋತಾ ಇದ್ದಾರೆ. ಸೊ ಆಟೋಮೆಟಿಕ್ಲಿ ಅವ್ರಿಗೆ ಇಲ್ಲಿ ಹಣ ಸಿಗ್ತಾ ಇದೆ. ಈ ರೀತಿ ಒಂದು ಪ್ರೊಸೀಜರ್ ಇರುತ್ತೆ. ಓಕೆ, ಇದಕ್ಕೆ ಇನ್ಫ್ಲುಯೆನ್ಸರ್ ಅಂತ ಹೇಳ್ತೀವಿ, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕೂಡ ಹೇಳ್ತೀವಿ. ಆ ರೀತಿ ಒಂದು ಪ್ರೊಸೀಜರ್ ಇರುತ್ತೆ. ಸೊ ಇದನ್ನು ಅದೇ ಇದರಲ್ಲಿ ತೋರಿಸ್ತಾ ಇರುವಂಥದ್ದು. ನೀವು ಬೇಕು ಅಂದರೆ ಆ ರೀತಿ ಕೂಡ ನಿಮ್ಮ ಪ್ರಾಡಕ್ಟ್ಗಳನ್ನ ಆ್ಯಡ್ ಮಾಡಿಸ್ಬಹುದು. ಸೊ ಅದ್ರ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ನಿಮಗೆ ಈ ಒಂದು ಪೇಜಲ್ಲಿ ಸಿಗ್ತಾ ಇದೆ. ಸುಮಾರು ಥರದ ಕ್ರಿಯೇಟರ್ಸ್ ಇರ್ತಾರೆ, ಸುಮಾರು ಥರದ ಒಂದು ಪ್ರಾಡಕ್ಟ್ಗಳನ್ನ ಆ್ಯಡ್ ಮಾಡ್ತಾರೆ. ಹೆಣ್ಮಕ್ಳೆಲ್ಲ ಕುರ್ತಿ, ಸಾಡಿ ಅಥವಾ ಬೇರೆ ಒಂದು ಐಟಮ್ಗಳನ್ನು ಇವರು
ಆ್ಯಡ್ ಮಾಡ್ತಾನೆ ಇರೋದನ್ನು ನೀವು ನೋಡ್ತಾನೆ ಇರ್ತೀರಿ. ಕೆಲವರಂತೂ ಹೇರ್ ಎಕ್ಸಸರೀಸ್ ರಿಲೇಟೆಡ್ ಆಯಿತು, ಹೇರ್ ಎಕ್ಸಸರೀಸ್ ಸ್ವಲ್ಪ ಕಡಿಮೆನೇ, ಬಟ್ ಆದರೆ ಹೇರ್ ಎಕ್ಸಸರೀಸ್ ತೊಗೋತಾರೆ ಜನ ಅಲ್ವಾ. ಬಟ್ ಆದರೆ ಸಾರಿ ಮತ್ತು ಮೇನ್ ಅಂತಂದರೆ ಮೇಕಪ್ ಪ್ರಾಡಕ್ಟ್ಗಳು, ಓಕೆ. ಸೊ ಅವುಗಳನ್ನೆಲ್ಲ ತುಂಬ ಆ್ಯಡ್ ಮಾಡೋದನ್ನೇ ನೀವು ನೋಡಿರ್ಬೋದು. ಸೊ ಅವುಗಳನ್ನೆಲ್ಲ ಹೇಗೆ ಮಾಡ್ತಾರೆ, ಹಾಗೆ ಯಾರು ಮಾಡೋದಿಲ್ಲ. ಸೊ ಅವ್ರಿಗೂ ಇಂತಿಷ್ಟಂತ ಇಲ್ಲಿ ಸಿಗ್ತಾನೆ ಇರುತ್ತೆ. ಸೊ ಇಲ್ಲಿ 3 ಕೆಟಗರಿ ಇರುತ್ತೆ ಮೀಶೋದಲ್ಲಿ. ಒಂದು ನೀವು ಪ್ರಾಡಕ್ಟ್ಗಳನ್ನ ಮಾರ್ಬೋದು, ಇನ್ನೊಂದು ನೀವು ಮಾರಿರುವಂಥ ಪ್ರಾಡಕ್ಟ್ಗಳನ್ನು ತೊಗೊಂಡು ಅಡ್ವರ್ಟೈಸ್ ಮಾಡ್ಬೋದು, ಯಾವ ರೀತಿ ಇವ್ರು ಮಾಡ್ತಾ ಇದ್ದಾರೆ. ಆ್ಯಂಡ್ ಅದಲ್ಲೂ ಕೂಡ ನೀವು ಒಂದು ರೀಸೆಲ್ಲಿಂಗ್ ಕೂಡ ಒಂದು ಅಕೌಂಟ್ ಇರುತ್ತೆ, ಆ ಒಂದು ಅಕೌಂಟಿಂದು ಕೂಡ ನೀವು ಕೆಲಸವನ್ನು ಮಾಡ್ಬೋದು. ಓಕೆ, ಇಲ್ಲಿ ಇನ್ಫ್ಲುಯೆನ್ಸರ್ ಯಾವ ರೀತಿ ವರ್ಕ್ ಮಾಡ್ತಾರಂತ ನಿಮ್ಗೆ ಇಲ್ಲಿ ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ. ಬೇಕಂದರೆ ನೀವು ಇದನ್ನು ಸ್ಟೆಪ್ ಬೈ ಸ್ಟೆಪ್ ಒಂದು ಸಾರಿ ಓದ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಆ್ಯಸ್ ಎ ನೀವು ಇನ್ಫ್ಲುಯೆನ್ಸರ್ ಮಾರ್ಕೆಟಿಂಗ್ ಏನಾದರೂ ಮಾಡಬೇಕಂತ ಅಂದ್ಕೊಂಡಿದ್ರೆ ಪಾರ್ಟಿಸಿಪೇಟ್ ವಿತ್ ದ ಕ್ಯಾಟ್ಲಾಗು ಆ್ಯಂಡ್ ಇನ್ಫ್ಲುಯೆನ್ಸರ್ ಚೂಸ್ ಪ್ರಾಡಕ್ಟ್ ದೇ ಲೈಕ್ ಕಸ್ಟಮರ್ ಬಾಯ್ ಯುವರ್ ಪ್ರಾಡಕ್ಟ್ ಅಂತ. ಸಿಂಪ್ಲಿ ಇಲ್ಲಿ ಹೇಗೆ ಮಾಡುತ್ತಾರೆ ಅಂದರೆ, ನೀವು ಯಾವಾಗ ಇಲ್ಲಿ ಇನ್ಫ್ಲುಯೆನ್ಸ್ ಮಾಡ್ತೀರಿ, ಸೊ ಆಟೋಮೆಟಿಕ್ಲಿ ಏನು ಮಾಡ್ತಾರೆ, ಕಸ್ಟಮರ್ಸು ಪ್ರಾಡಕ್ಟ್ಗಳನ್ನು ಖರೀದಿ ಮಾಡ್ತಾರೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿದರೆ ನಿಮಗೆಲ್ಲ ಡೀಟೇಲ್ಸ್ಗಳು ಇಲ್ಲಿ ಇದೇ ಒಂದು ಪೇಜಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಈ ರೀತಿ ನೀವು ಕೂಡ ಬೇಕಂದರೆ ಮಾಡ್ಬೋದು. ಸೊ ಇಲ್ಲಿ ಬೇಕಂದರೆ ನೀವು ಪ್ರಾಡಕ್ಟ್ಗಳನ್ನ ಅಡ್ವರ್ಟೈಸ್ ಮಾಡೋದಕ್ಕೆ ಇನ್ಫ್ಲುಯೆನ್ಸರ್ಗೂ ಕೂಡ ನೀವು ಒಂದು ಇದನ್ನು ಮಾಡ್ಬೋದು, ಸೊ ಅಪ್ರೋಚ್ ಮಾಡ್ಬೋದು. ಸೊ ಈ ರೀತಿ ಇರುತ್ತೆ ಇದು. ಸೊ ಜಸ್ಟ್ ನಿಮಗೆ ಒಂದು ಇನ್ಫಾರ್ಮೇಷನ್ ಇರಲಿ, ಒಂದು ಪ್ಯಾನಲಲ್ಲಿ ಯಾವ್ಯಾವ ರೀತಿ ಡೀಟೇಲ್ಸ್ಗಳಿರುತ್ತೆ, ಸೊ ಅವುಗಳನ್ನ ಬಳಸ್ಕೋಬೋದು ಅನ್ನೋದನ್ನು ನಾನು ಈ ವಿಡಿಯೋದ ಮೂಲಕ ನಿಮಗೆ ತೋರಿಸ್ತಾ ಇದ್ದೀನಿ. ಕೆಳಗಡೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಸುಮಾರು ಥರದ ಕ್ವಶನ್ಗಳಿಗೆ ಆನ್ಸರ್ಗಳನ್ನ ಕೊಟ್ಟಿದ್ದಾರೆ. ಸೊ ಇವುಗಳನ್ನ ಕೂಡ ನೀವು ಓದ್ಕೊಂಡ್ರೆ ನಿಮಗೆಲ್ಲ ಇರುವಂಥ ಡೌಟ್ಸ್ಗಳು ಏನಿರುತ್ತೆ ಅವುಗಳೆಲ್ಲ ಕ್ಲಿಯರ್ ಆಗುತ್ತೆ. ಓಕೆನಾ. ಸೊ ಇವಾಗ ನೆಕ್ಸ್ಟು ನಾವು ನೋಡೋಣ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸೊ ಇಲ್ಲಿ ನಿಮಗೆ ಕೆಲವೊಂದು ಪ್ರಮೋಷನ್ಸ್ ರಿಲೇಟೆಡು ಮಾಹಿತಿ ಇರುತ್ತೆ. ಲೈಕ್ ಇವಾಗ ಮೀಶೋದಲ್ಲೆಲ್ಲ ಸೇಲ್ಸ್ ಎಲ್ಲ ನಡೀತಾ ಇರುತ್ತೆ ನೋಡಿ, ಬಿಗ್ಗೆಸ್ಟ್ ಸೇಲ್ ಮೀಶೋದಲ್ಲಿ ಹಿಸ್ಟ್ರಿಯಲ್ಲೇ, ಸೊ ಇವಾಗ ಸ್ಟಾರ್ಟ್ ಆಗಿದೆ ಅಂತ. ಸೊ ಆ ಸೇಲ್ ಆದಾಗ ಕೂಡ ಇನ್ಫ್ಲುಯೆನ್ಸರ್ ನಿಮಗೆ ವೀಡಿಯೋಸ್ಗಳು ಮಾಡಿ ತೋರಿಸ್ತಾ ಇರ್ತಾರೆ, ಇವಾಗೆಲ್ಲ ಸೇಲ್ ನಡೀತಾ ಇದೆ, ನೀವು ಬೇಕಂದ್ರೆ ತೊಗೋಬೋದು. ನಾನು ಈ ಸಾರಿ ತೊಗೊಂಡಿದ್ದೀನಿ, ಈ ಸಾರಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ, ಸೊ ಈ ಸಾರಿ ನಿಮಗೆ ಬೇಕು ಅಂದರೆ ಇಲ್ಲಿ ನಾನು ಕೊಟ್ಟಿರುವಂಥ ಇದಕ್ಕೆ ಹೋಗ್ಬಿಟ್ಟು ನೀವು ತೊಗೋಬೋದು ಅಂತ ಈ ರೀತಿಯೆಲ್ಲ ಇರುತ್ತೆ. ನೀವು ನೋಡ್ತಾ ಇರ್ಬೋದು ವೀಡಿಯೋಸ್ಗಳು ಯೂಟ್ಯೂಬಲ್ಲಿ. ಸೊ ಇದೆಲ್ಲ ಈ ಒಂದು ಸೇಲ್ ರಿಲೇಟೆಡ್ ಇಲ್ಲಿ ನಿಮಗೆ ಮಾಹಿತಿಗಳು ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಸೊ ಇವುಗಳ ಮೂಲಕ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ಯಾವ ರೀತಿ ಸೇಲ್ ನಡೀತಾ ಇದೆ, ಯಾವ ರೀತಿ ನಿಮ್ಮ ಪ್ರಾಡಕ್ಟ್ಗಳನ್ನ ನೀವು ಇಲ್ಲಿ ಇದನ್ನು ಮಾಡ್ಬೋದು ಶೇರ್ ಅಂತ. ಸೊ ಎಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಇವತ್ತು ಈ ವಿಡಿಯೋದಲ್ಲಿ ಜಸ್ಟ್ ಮಾಡೋ ಉದ್ದೇಶ ನಿಮಗೆ ಸ್ಟಾರ್ಟಿಂಗಲ್ಲಿ ರಿಜಿಸ್ಟ್ರೇಷನ್ ಆದಮೇಲೆ ಯಾವ ರೀತಿ ಪ್ಯಾನಲ್ ಸಿಗುತ್ತೆ, ಯಾವ ರೀತಿ ಡೀಟೇಲ್ಸ್ಗಳಲ್ಲಿ ಇರುತ್ತೆ, ಸೊ ಹೊಸ ಹೆಣ್ಮಕ್ಳಿಗೆ ಸ್ವಲ್ಪ ಒಂದು ಐಡಿಯಾ ಬರಲಿ ಅಂತ. ಎಲ್ಲ ಡೀಟೇಲ್ಸು ಜಸ್ಟ್ ಈ ಪ್ಯಾನಲಲ್ಲೇ ಸಿಗುತ್ತೆ. ಪ್ಯಾನಲ್ ಅಂದರೆ ಇದೊಂದು ಡ್ಯಾಶ್ ಬೋರ್ಡ್ ಥರ ಇರುತ್ತೆ. ಈ ಡ್ಯಾಶ್ ಬೋರ್ಡಲ್ಲಿ ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಜಸ್ಟ್ ನೀವು ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ. ಒಂದು ಫೋನ್ ನಂಬರು ಮತ್ತು ಪ್ಯಾನ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಒಂದು ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ. ಜಸ್ಟ್ ಸಿಂಪಲ್ ಆಗಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೋದು. ಯೂಟ್ಯೂಬಲ್ಲಿ ಯಾವುದಾದ್ರೂ ಒಂದು ವೀಡಿಯೋ, ಇವಾಗ ಮೀಶೋದಲ್ಲಿ ಸೆಲ್ಲರ್ ಅಕೌಂಟ್ ಹೇಗೆ ಮಾಡೋದು ಅಂತ ನೀವು ಸರ್ಚ್ ಮಾಡಿದರೆ ನಿಮಗೆ ಅಲ್ಲಿ ನೋಡೋಕ್ಕೆ ಸಿಗುತ್ತೆ. ಆ ರೀತಿ ನೋಡ್ಕೊಂಬಿಟ್ಟು ನೀವು ಮಾಡಿ. ಮತ್ತು ಕರ್ಲಪ್ ಆ್ಯಂಡ್ ಟೈ ಅಂತ ನಾನು ಇಲ್ಲಿ ಬ್ರ್ಯಾಂಡ್ ಲಾಂಚ್ ಮಾಡಿರೋವಂಥದ್ದು ನಿಮ್ಮ ಮೊದಲು ಎಲ್ರಿಗೂ ಗೊತ್ತಿದೆ, ಹಳಬರಿಗಂತೂ ಇನ್ನೂ ಗೊತ್ತಿರುವಂಥದ್ದು. ಸೊ ಬ್ರ್ಯಾಂಡ್ ಮೂಲಕನೇ ಇಲ್ಲಿ ಪ್ರಾಡಕ್ಟ್ಗಳು ನಾನು ಸೆಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಿಮಗೆ ಫಸ್ಟ್ ಆರ್ಡರ್ ಇನ್ನೂ ನನಗೆ ಯಾವುದೇ ರೀತಿ ಬಂದಿಲ್ಲ, ಬಟ್ ಆದರೆ ಇವಾಗ 3 ಪ್ರೊಸೆಸ್ ಇತ್ತು. ಒಂದು ನಾನು ರಿಜಿಸ್ಟ್ರೇಷನ್ ಮಾಡಿ ಆಗಿದೆ, ಇವಾಗ ಕ್ಯಾಟ್ಲಾಗ್ಸ್ನ ಅಪ್ಲೋಡ್ ಮಾಡಿ ಅಂತ ಇಲ್ಲಿ ನನಗೆ ನೋಡೋಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಇಲ್ಲೆಲ್ಲ ಡೀಟೇಲ್ಸ್ಗಳು ನಿಮ್ಮ ಮುಂದೆ ಇದೆ. ಸೊ ನೀವು ನೋಡ್ತಾ ಇರ್ಬೋದು. ನೆಕ್ಸ್ಟ್ ನಾನು ಫೋಟೋಶೂಟ್ಗಳನ್ನ ಹೇಗೆ ಮಾಡ್ತೀನಿ, ಯಾವ್ಯಾವ ರೀತಿ ಫೋಟೋಸ್ಗಳನ್ನ ನಾನು ತೆಗಿತೀನಿ, ಆ್ಯಂಡ್ ಫೋಟೋಸ್ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ವಿತ್ ನಾನಿಲ್ಲಿ ಯಾವ ರೀತಿ ಕೆಲಸ ಸ್ಟಾರ್ಟ್ ಮಾಡಿದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ಯಾಟ್ಲಾಗ್ ಬಗ್ಗೆ ನಾನು ಡೀಟೇಲ್ಸ್ಗಳನ್ನ ಹೇಳ್ತೀನಿ. ಆ್ಯಂಡ್ ಅದಲ್ಲೂ ಕೂಡ ನಿಮಗೆ ಪ್ರಾಡಕ್ಟ್ ನಾಲೆಜ್ ಕೂಡ ಕೊಡ್ತಾ ಹೋಗ್ತೀನಿ. ಓಕೆನಾ. ಸೊ ಇವತ್ತು ತೋರಿಸಿರುವಂಥ ಸ್ಟಾರ್ಟಿಂಗಲ್ಲಿ ತೋರಿಸಿರುವಂಥ ಪ್ರಾಡಕ್ಟ್ ನಾಲೆಜು ಯಾವ ರೀತಿ ಇತ್ತು, ಅದ್ರ ಬಗ್ಗೆ ಯಾವ ರೀತಿ ನಾನು ರೆಡಿ ಮಾಡಿದ್ದೀನಿ, ಎಲ್ಲ ಡೀಟೇಲ್ಸು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಓಕೆ. ಸೊ ಜಸ್ಟ್ ನಾನು ರೆಡಿ ಮಾಡಿದ್ದೀನಿ, ಜಸ್ಟ್ ಒಂದು ನಿಮಗೆ ಐಡಿಯಾ ಇರಲಿ ಅಂತ ಹೇಳಿ ನಾನು ನಿಮಗೆ ತೋರಿಸಿರುವಂಥದ್ದು ಸ್ಟಾರ್ಟಿಂಗಲ್ಲಿ. ಓಕೆ. ಸೊ ಐ ಹೋಪ್ ಇವತ್ತು ನೋಡಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಯಾವಾಗ ನೀವು ಕೂಡ ಇಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೋತೀರಾ, ಸೊ ಅವಾಗ ಇದೇ ರೀತಿಯ ಒಂದು ಪ್ಯಾನಲ್ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಈ ಸುಮಾರು ಹೆಣ್ಮಕ್ಳು ಭಯ ಪಡ್ತಾ ಇದ್ರಿ, ಭಯ ಪಡಕ್ಕೆ ಹೋಗಬೇಡಿ, ಆರಾಮಾಗಿ ಸ್ಟಾರ್ಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಆ್ಯಂಡ್ ಮನೇಲೆ ಕೂತ್ಕೊಂಡು ಏನಾದರೂ ಒಂದು ಕೆಲಸನ ನೀವು ಮಾಡ್ಬೋದು. ಇಲ್ಲಿ ಆರ್ಡರ್ಗಳು ಬಂದಿರೋದನ್ನು ಜಸ್ಟ್ ನೀವು ಕಂಪ್ಲೀಟ್ ಮಾಡ್ತೀರಾ. ಆ್ಯಂಡ್ ಜಸ್ಟ್ ಅಲ್ಲಿ ನಿಮಗೆ ಬರುವಂಥದ್ದು ನಿಮಗೆ ಏನೋ ಪ್ರಾಡಕ್ಟ್ ಸೇಲ್ ಮಾಡಿರೋಂಥದ್ದು ನಿಮಗೆ ಬರುತ್ತೆ. ಸೊ ಸಿಂಪಲ್ ಆಗಿದೆ ಅಲ್ವಾ. ಸೊ ಹೀಗಾಗಿ ಸೊ ನಿಮಗೆ ಎಲ್ಲೆಲ್ಲಿ ಯಾವ್ಯಾವ ಪ್ರಾಡಕ್ಟ್ಗಳನ್ನ ತೊಗೋಬೇಕು ಅನ್ನೋದನ್ನ ನಿಮಗೆ ಡೌಟ್ ಇದೆ ಅಂದರೆ ಪ್ಲೀಸ್ ಕಾಮೆಂಟ್ ಮಾಡಿ. ಸುಮಾರು ಜನ ಕಾಮೆಂಟ್ ಮಾಡಿದ್ದೀರಿ. ಸೊ ನಿಮ್ದೆಲ್ಲ ಕಾಮೆಂಟ್ಗೂ ನಾನು ಉತ್ತರಿಸ್ತೇನೆ ಪ್ರತಿಯೊಂದು ವೀಡಿಯೋಸ್ಗಳಲ್ಲೂ. ಸೊ ವಿಡಿಯೋ ನೋಡೋದನ್ನು ನೀವು ಕಂಟಿನ್ಯೂಸ್ ನೋಡ್ತಾ ಹೋದರೆ ನಿಮಗೆಲ್ಲ ಮಾಹಿತಿ ಈ ವಿಡಿಯೋಸ್ಗಳಲ್ಲೇ ಸಿಗುತ್ತೆ. ಥ್ಯಾಂಕ್ ಯು.